ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು. ಸ್ನೇಹಿತರೆ, ನಮ್ಮ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಮ್ಮ ವಿಡಿಯೋವನ್ನು ನಿಮ್ಮ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತಿನ ದಿನ ನಾನು ಅತಿ ಮುಖ್ಯವಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಸುಮಾರು 2020ರಿಂದನೂ ನೀವೆಲ್ಲ ಕಾಯ್ದು ಕುಳಿತಿರ್ತಕ್ಕಂತಹ ಒಂದು ವಿಚಾರದ ಬಗ್ಗೆ ನಾನು ಮಾಹಿತಿಯನ್ನು ತಂದಿದ್ದೀನಿ. ಸ್ನೇಹಿತರೆ, ಅದೇನಪ್ಪ ಅಂದರೆ APL ಮತ್ತು BPL ಕಾರ್ಡ್ ಇಲ್ಲದೆ ಸರ್ಕಾರದ ಯೋಜನೆಗಳಿಂದ ಯಾರೆಲ್ಲ ವಂಚಿತರಾಗಿರೋ ಅಂಥವರಿಗೆ ರಾಜ್ಯ ಸರ್ಕಾರ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಒಂದು ಶುಭ ಸುದ್ದಿಯನ್ನ ತಂದಿದೆ. ಸ್ನೇಹಿತರೆ, ಅದೇನಪ್ಪಾ ಅಂದ್ರೆ ಸದ್ಯದಲ್ಲೇ ರೇಷನ್ ಕಾರ್ಡ್ ವಿತರಣೆ ಮಾಡೋದಾಗಿ ಹೇಳಿದೆ. ಮತ್ತೆ ಅದೇ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ಗಳಿಗೆ ಇವು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ಹೇಳಿದೆ. ಸ್ನೇಹಿತರೆ, ಮತ್ತೆ ಸರ್ಕಾರದಿಂದ ನೀಡಲ್ಪಡುವ ಉಚಿತ ಪಡಿತರ ಚೀಟಿ ಉಚಿತ ಪಡಿತರ ಯೋಜನೆ ಇರ್ಬೋದು. ಅಂದ್ರೆ ನೀವು ರೇಷನ್ ತಗೊಳೋದಿರ್ಬೋದು, ಅಕ್ಕಿ ಗೋಧಿ ತಗೊಳೋದಿರ್ಬೋದು, ಅದನ್ನ ಬಿಟ್ರೆ ನಂತರ ನೀವು ವೈದ್ಯಕೀಯ ಸೌಲಭ್ಯ ತಗೊಳೋದಿರ್ಬೋದು. ಅದರ ನಂತರ ಮತ್ತೆ ಉಚಿತ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳನ್ನ ಪಡೆದುಕೊಳ್ಬೇಕು ಅಂದ್ರೆ ನಿಮಗೆ ಅತಿ ಮುಖ್ಯವಾಗಿ ರೇಷನ್ ಕಾರ್ಡ್ ಬೇಕು. ಆ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ನೀವು ಇದಕ್ಕೆ ಅರ್ಹರಲ್ಲ, ಅಂದ್ರೆ ಎಲಿಜಿಬಲ್ ಅಲ್ಲ. ಸೊ ಹಾಗಾದ್ರೆ ರೇಷನ್ ಕಾರ್ಡ್ ತಗೊಂಡ್ಲೇಬೇಕು. ಅಂದ್ರೆ ಆ ರೇಷನ್ ಕಾರ್ಡ್ ತೆಗೆದುಕೊಳ್ಬೇಕು ಅಂದ್ರೆ ನಿಮಗೆ ರೇಷನ್ಗೆ ಅರ್ಜಿನ ಹಾಕಬೇಕು. ಅದನ್ನ ಅವರು ಪರಿಶೀಲನೆ ಮಾಡಿ ವೆರಿಫಿಕೇಶನ್ ಮಾಡಿ ನಿಮಗೆ ರೇಷನ್ ಕಾರ್ಡ್ ಅನ್ನ ಅವರು ಕೊಡಬೇಕಾಗುತ್ತದೆ. ಆದ್ರೆ ಕಳೆದ 2.5 ವರ್ಷಗಳಿಂದ ಕೇವಲ 57,000 ರೇಷನ್ ಕಾರ್ಡ್ಗಳನ್ನ ಅವರು ಪರಿಶೀಲನೆ ಮಾಡಿ ಫಲಾನುಭವಿಗಳಿಗೆ ವಿಲೇವಾರಿಯನ್ನ ಮಾಡಿದ್ದಾರೆ. ಸ್ನೇಹಿತರೆ, ಆದ್ರೆ ಇನ್ನೂ ಸುಮಾರು 2,95,000 ಪಡಿತರ ಚೀಟಿ ಅರ್ಜಿ ಇನ್ನೂ ಪೆಂಡಿಂಗ್ ಇದೆ. ಮತ್ತೆ 700 ರೇಷನ್ ಕಾರ್ಡ್ಗಳನ್ನ ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ವಿತರಣೆಯನ್ನ ಮಾಡಿದ್ದಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಯಿತು. ಆ ಚರ್ಚೆಯಲ್ಲಿ KH ಮುನಿಯಪ್ಪನವರು ಇದ್ರ ಬಗ್ಗೆ ಒಂದು ಶುಭ ಸುದ್ದಿ ಮತ್ತು ಒಂದು ಉತ್ತಮವಾದ ಮಾಹಿತಿಯನ್ನ ನೀಡಿದ್ದಾರೆ. ಅದೇನಪ್ಪಾ ಅಂದ್ರೆ ಮಾರ್ಚ್ 31ರ ಒಳಗೆ ಎಲ್ಲಾ ಅರ್ಜಿಗಳನ್ನ ಪರಿಶೀಲಿಸಿ ಹೊಸ ಪಡಿತರ ಚೀಟಿಗಳನ್ನ ನೀಡುವುದಾಗಿ ಹೇಳಿದ್ದಾರೆ. ಅಂದ್ರೆ ಯಾರೆಲ್ಲ ನೀವು ಎಲಿಜಿಬಲ್ ಇದ್ದೀರೋ ಆ ಎಲಿಜಿಬಿಲಿಟಿ ಏನಪ್ಪಾ ಅಂದ್ರೆ ನೀವು ಬಡತನ ರೇಖೆಯಲ್ಲಿ ಇರಬೇಕು. ಅಂದ್ರೆ ಬಡತನ ರೇಖೆಗಿಂತ ಕಡಿಮೆ ಇರಬಹುದು ಅಥವಾ ಬಡತನ ರೇಖೆಯಲ್ಲಿ ಇರಬೇಕು. ಹಾಗಾದ್ರೆ ಬಡತನ ರೇಖೆಗಿಂತ ಕಡಿಮೆ ಅಥವಾ ಬಡತನ ರೇಖೆ ಅಂದ್ರೆ ಹೇಗೆ ಗುರುಸೋದು ಅಂದ್ರೆ ನೀವು 1,20,000 ಒಳಗಡೆ ನಿಮ್ಮ ಆದಾಯ ಪ್ರಮಾಣ ಪತ್ರವನ್ನ ಹೊಂದಿರಬೇಕು. ಮತ್ತೆ ಅರ್ಜಿಯನ್ನ ಸಲ್ಲಿಸಿರ್ಬೇಕು. ಯಾವ್ದಕ್ಕೆ? ರೇಷನ್ ಕಾರ್ಡ್ಗೆ. ಅಂತವ್ರನ್ನ ಪರಿಶೀಲನೆ ಮಾಡಿ ಯಾರ್ಯಾರು ಎಲಿಜಿಬಲ್ ಇದ್ದೀರೋ, ಯಾರ್ಯಾರು ಅರ್ಹರಿರೋ ಅಂತವರಿಗೆ ರೇಷನ್ ಕಾರ್ಡ್ ಅನ್ನ ತಲುಪಿಸುವ ವ್ಯವಸ್ಥೆಯನ್ನ ಮಾಡ್ತಾರೆ. ಅದು ಮಾರ್ಚ್ 31ರ ಒಳಗಡೆ ಗೊತ್ತಾ? ಅಂದ್ರೆ ಟೋಟಲ್ ಆ ತರ ಎಷ್ಟು ಅರ್ಜಿಗಳಿದಾವೆ ಅಂದ್ರೆ 2,95,000 ಅರ್ಜಿಗಳು ಹಾಗೆ ಪೆಂಡಿಂಗ್ ಇದಾವೆ. ಸ್ನೇಹಿತರೆ, ಅಂತಹ 2,95,000 ಅರ್ಜಿಗಳನ್ನ ಪರಿಶೀಲನೆ ಮಾಡಿ ವಿತರಿಸಿದಾಗಿ KH ಮುನಿಯಪ್ಪನವರು ಸದನದಲ್ಲಿ ಹೇಳಿದ್ದಾರೆ. ಮತ್ತೆ ಅದೇ ಸದನದಲ್ಲಿ ಸಭಾಧ್ಯಕ್ಷರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸರಿ, APL ಕಾರ್ಡ್ ಅನ್ನ ವಿತರಣೆ ಮಾಡೋದಕ್ಕೆ ನಿಮ್ಮ ಸಮಸ್ಯೆ ಏನಿದೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೂ ಸಮೇತ KH ಮುನಿಯಪ್ಪನವರು ಏನ್ ಹೇಳಿದ್ದಾರೆ ಅಂದ್ರೆ ಏಪ್ರಿಲ್ 1ರ ನಂತರ ಬಂದಂತಹ ಎಲ್ಲಾ ಅರ್ಜಿಗಳನ್ನ ಮತ್ತೆ ಹಿಂದೆ ಇರ್ತಕ್ಕಂಥ ಎಲ್ಲಾ ಅರ್ಜಿಗಳನ್ನ ಪರಿಶೀಲನೆ ಮಾಡಿ 3 ತಿಂಗಳ ಒಳಗಡೆ ಅಂದ್ರೆ 3 ತಿಂಗಳ ಒಳಗಾಗಿ ಆ APL ಕಾರ್ಡ್ ಅನ್ನ ತಲುಪಿಸೋದಾಗಿ ಕೊಡೋದಾಗಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಹಾಗಾದ್ರೆ ನೀವು ತುಂಬಾ ಕೇರ್ ಆಗಿ ನಿಮ್ಮ ಪಡಿತರ ಚೀಟಿಗಳಿಗೆ ಅರ್ಜಿಯನ್ನ ಹಾಕಿ ಮತ್ತೆ ನಿಮ್ಮ ಯಾರ್ಯಾರು ಅರ್ಹರಿದ್ರು ಅಂತವ್ರೆಲ್ಲ ನಿಮ್ಮ ಪಡಿತರ ಚೀಟಿಗಳನ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ಹಾಗೆ ನಾನು ಕೊಟ್ಟಂತ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ.